ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಬಿಜೆಪಿ ಸರ್ಕಾರಗಳು ರಚನೆ ಆಗ್ತಾ ಇವೆ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ಆರಂಭದಿಂದಲೂ ಅಕ್ರಮ ವಲಸೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಹಿಂದೂ ಮತ ಧ್ರುವೀಕರಣದ ಮೂಲಕವೇ ಪಶ್ಚಿಮ ಬಂಗಾಳದಲ್ಲಿ ಬಹುಮತ ಗಳಿಸಿ ಸುವೇಂದು ಮುಖ್ಯಮಂತ್ರಿ ಆಗ್ತಾ ಇರೋದು ಪಕ್ಕದ ಬಾಂಗ್ಲಾದೇಶದ ಆಡಳಿತವನ್ನು ಆತಂಕಕ್ಕೀಡು ಮಾಡ್ತಾ ಇದೆ. ಹಾಗೆ ಪಶ್ಚಿಮ ಬಂಗಾಳದ ಈ ಹೊಸ ಸರ್ಕಾರದ ಮುಂದೆ ಅಕ್ರಮ ವಲಸೆಗಳನ್ನು ತಡೆಯುವ ಮತ್ತು ಅಕ್ರಮ ವಲಸಿಗರನ್ನು ಹೊರಹಾಕಬೇಕಾದ ದೊಡ್ಡ ಸವಾಲು ಕೂಡ ಇದೆ. ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಗೃಹ ಸಚಿವ ಸಲಾದೀನ್ ಅಹ್ಮದ್ ಭಾರತ ಅಕ್ರಮ ವಲಸಿಗರನ್ನು ಬಲವಂತವಾಗಿ ಹೊರತಳ್ಳೋದಿಲ್ಲ ಅಂದುಕೊಂಡಿದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಭಾರತ ಕೂಡ ತೀವ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇಲ್ಲಿ ಪುಷ್ ಬ್ಯಾಕ್ ಅನ್ನೋದಕ್ಕಿಂತ ಅಕ್ರಮ ವಲಸಿಗರನ್ನು ರೀಪ್ಯಾಟ್ರಿಯೇಟ್ ಮಾಡೋದಕ್ಕೆ ಬಾಂಗ್ಲಾ ನಮಗೆ ಸಹಕಾರ ಕೊಡಬೇಕು ಅಂತ ಭಾರತ ಹೇಳಿದೆ. ಹಾಗಾದರೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳಗಳಿಂದ ಅಕ್ರಮ ವಲಸಿಗರನ್ನು ಹೊರದಬ್ಬುವ ಕೆಲಸ ಶುರುವಾಗುತ್ತಾ? ಅದು ಅಷ್ಟು ಸುಲಭ ಇದೆಯಾ? ಅಸ್ಸಾಂಗೆ ಅಲ್ಲಿರೋ ವಿಶೇಷವಾದ ಅವಕಾಶ ಏನು? ಭಾರತಕ್ಕೆ ಅಕ್ರಮ ವಲಸಿಗರನ್ನು ತಳ್ಳೋದು ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಕಾಡೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಎರಡೂ ರಾಜ್ಯಗಳಲ್ಲಿ ಈ ಬಾರಿ ಬಿಜೆಪಿ ಆರಿಸಿ ಬಂದಿದೆ. ಚುನಾವಣಾ ಪ್ರಣಾಳಿಕೆಗಳಲ್ಲಿ ಅವರು ಕೊಟ್ಟ ಅತಿದೊಡ್ಡ ಭರವಸೆಗಳ ಪೈಕಿ ಒಂದು ಅಕ್ರಮ ವಲಸಿಗರನ್ನು ಹೊರಹಾಕ್ತೀವಿ ಮತ್ತು ಅಕ್ರಮ ವಲಸೆಗಳನ್ನು ತಡಿತೀವಿ ಅನ್ನೋದು. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದಿನ ಅಂಥದ್ದೇನೂ ಆಗಿರಲಿಲ್ಲ. ಅಲ್ಲಿ ಗಡಿಗೆ ಬೇಲಿ ಹಾಕೋದಕ್ಕೆ ಕೂಡ ಅಲ್ಲಿನ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ವಿಪರೀತ ಅಕ್ರಮ ವಲಸೆಗಳಿಗೆ ಅವಕಾಶ ಆಗ್ತಾ ಇತ್ತು. ಹಾಗೆ ಬಂದವರು ಬರೀ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಸಮಸ್ಯೆ ಆಗ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರ ಆರಿಸಿ ಬರದೇ ಇರಲಿ ಅಂತ ಸಾಕಷ್ಟು ಜನ ಬಯಸ್ತಾ ಇದ್ರು. ಅದು ಆಗಿದೆ. ಬಿಜೆಪಿಯಲ್ಲಿ ಆರಿಸಿ ಬಂದಿದೆ. ಅವರು ಈಗಲೂ ಅಕ್ರಮ ವಲಸೆಗಳನ್ನು ನಿಯಂತ್ರಿಸೋದು ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳವನ್ನು ಕ್ಲೀನ್ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಹಾಗೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಇದರ ಪರಿಣಾಮಗಳಿಗಾಗಲೇ ಕಾಣೋದಕ್ಕೆ ಕೂಡ ಶುರುವಾಗಿವೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ಇತ್ತೀಚೆಗೆ ಪುಷ್ ಬ್ಯಾಕ್ ವಿರುದ್ಧ ಟ್ವೀಟ್ ಮಾಡಿದರು. ಈಗ ಅಲ್ಲಿನ ಗೃಹ ಸಚಿವ ಸಲಾವುದ್ದೀನ್ ಅಹ್ಮದ್ ಭಾರತ ಹಾಗೆ ಮಾಡೋದಿಲ್ಲ, ಅಕ್ರಮ ವಲಸಿಗರನ್ನು ನಮ್ಮ ದೇಶದ ಒಳಕ್ಕೆ ಬಲವಂತವಾಗಿ ತಳ್ಳೋದಿಲ್ಲ ಅಂತ ನಾನು ಭಾವಿಸ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಜೊತೆಗೆ ನಮ್ಮ ಗಡಿ ಭದ್ರತಾ ಪಡೆಗಳಿಗೆ ಕೂಡ ಭಾರತದ ಗಡಿಯಲ್ಲಿ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದ ಇರೋದಕ್ಕೆ ತಿಳಿಸಲಾಗಿದೆ ಅಂತ ಕೂಡ ಈ ಸಲಾವುದ್ದೀನ್ ತಿಳಿಸಿದ್ದಾನೆ. ಅದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಕೂಡ ತೀವ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಈ ಬಗ್ಗೆ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿರೋದು ಏನು ಅನ್ನೋದನ್ನ ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. We expect that Bangladesh will expedite nationality verification so that repatriation of illegal immigrants can take place in a smooth manner. ಗೆಳೆಯರೆ, ಪುಷ್ ಬ್ಯಾಕ್ ಅನ್ನೋ ಪದವನ್ನು ಅಕ್ರಮ ವಲಸಿಗರನ್ನು ಅವರ ದೇಶಕ್ಕೆ ವಾಪಸ್ ತಳ್ಳೋ ವಿಷಯದಲ್ಲಿ ಬಳಸ್ತಾರೆ. ಹಾಗೆ ಅದಕ್ಕೆ ರೀಪ್ಯಾಟ್ರಿಯೇಷನ್ ಅಂತ ಕೂಡ ಹೇಳಲಾಗುತ್ತೆ. ಒಂದು ದೇಶದ ಅಥವಾ ಒಂದು ಪ್ರದೇಶದ ಜನರನ್ನು ಅವರ ತಾಯ್ನಾಡಿಗೆ ವಾಪಸ್ಸು ಕರೆಸಿಕೊಳ್ಳುವ ಪ್ರಕ್ರಿಯೆ ಇದು. ಇಲ್ಲಿ ಪುಷ್ ಬ್ಯಾಕ್ ಬೇಡ ಅನ್ನೋದಾದರೆ ಬಾಂಗ್ಲಾದೇಶ ರೀಪ್ಯಾಟ್ರಿಯೇಷನ್ ಪ್ರಕ್ರಿಯೆಗೆ ಸಹಕಾರ ಕೊಡಬೇಕು. ಈಗಾಗಲೇ ಅಕ್ರಮ ವಲಸಿಗರ ರಾಷ್ಟ್ರೀಯತೆಯನ್ನು ಪತ್ತೆ ಮಾಡೋದಕ್ಕೆ ಕಳುಹಿಸಲಾದ ಸುಮಾರು 2860ಕ್ಕೂ ಹೆಚ್ಚು ದಾಖಲೆಗಳು 5 ವರ್ಷಗಳಿಂದ ಬಾಂಗ್ಲಾ ಸರ್ಕಾರದಲ್ಲಿ ಕೊಳಿತಾ ಬಿದ್ದಿವೆ. ಹೀಗಾಗಿ ಬಾಂಗ್ಲಾ ರೀಪ್ಯಾಟ್ರಿಯೇಷನ್ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಭಾರತಕ್ಕೆ ಈ ವಿಷಯದಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ಜೈಸ್ವಾಲ್ ಹೇಳಿದ್ದಾರೆ. ಈ ಮೂಲಕ ಭಾರತ ಅಕ್ರಮ ವಲಸಿಗರನ್ನು ಇಟ್ಕೊಳ್ಳೋದಿಲ್ಲ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಗೆಳೆಯರೆ, ಇಷ್ಟೊಂದು ಸುಲಭವಾಗಿ ಇದೆಲ್ಲ ಆಗಿ ಹೋಗುತ್ತಾ? ನಮ್ಮಲ್ಲಿ ಅಕ್ರಮ ವಲಸಿಗರನ್ನು ಹೊರಹಾಕೋದಕ್ಕಿರೋ ಮಾರ್ಗಗಳು ಮತ್ತು ಕಾನೂನುಗಳೇನು? ಇದನ್ನು ನೋಡೋ ಮೊದಲು ನಾವು ಭಾರತದಲ್ಲಿ ಎಷ್ಟು ಜನ ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಇತ್ತೀಚೆಗೆ ಉತ್ತರ ಪ್ರದೇಶದ ಶಾಸಕ ಜ್ಞಾನೇಶ್ವರ್ ಸಿಂಗ್ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರಿಗೊಂದು ಪತ್ರವನ್ನು ಬರೀತಾರೆ. ಅದರಲ್ಲಿ ಭಾರತದಲ್ಲಿ ಹೆಚ್ಚಾಗ್ತಾ ಇರೋ ಬಾಂಗ್ಲಾ ಅಕ್ರಮ ವಲಸೆಗಳು ಹಾಗೂ ಕಾನೂನು ಸುವ್ಯವಸ್ಥೆಗಳು ಮತ್ತು ಆಂತರಿಕ ಭದ್ರತೆಗೆ ಅವರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಅವರ ಪ್ರಕಾರ 2005ರಲ್ಲಿ ಭಾರತದಲ್ಲಿ ಸುಮಾರು 1.2 ಕೋಟಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ರು. ಈಗ 20 ವರ್ಷಗಳಲ್ಲಿ ಆ ಸಂಖ್ಯೆ 2 ಕೋಟಿಯನ್ನು ದಾಟಿದೆ. 2 ಕೋಟಿ ಅನ್ನೋದು ಸಣ್ಣ ಸಂಖ್ಯೆ ಅಲ್ಲ. ಒಂದು ದೇಶದಲ್ಲಿ ಸುಮಾರು 2 ಕೋಟಿ ಅಕ್ರಮ ವಲಸಿಗರು ಅಂದರೆ ಅವರು ಆ ದೇಶದ ಸಂಪನ್ಮೂಲಗಳನ್ನು ದೋಚುತ್ತಾರೆ, ಆ ದೇಶದ ಪ್ರಜೆಗಳಿಗೆ ಸಿಗಬೇಕಾದ ಅವಕಾಶಗಳನ್ನು ಬಾಚಿಕೊಳ್ತಾ ಹೋಗ್ತಾರೆ. ಅದು ಉದ್ಯೋಗ ಇರಬಹುದು ಅಥವಾ ಉಚಿತ ಯೋಜನೆಗಳು ಕೂಡ ಇರಬಹುದು. ಅವು ಈ ಅಕ್ರಮ ವಲಸಿಗರ ಪಾಲಾಗ್ತಾ ಹೋಗುತ್ತವೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಮತ್ತು ಆಂತರಿಕ ಭದ್ರತೆಗೆ ಕೂಡ ಈ ಜನ ಸವಾಲಾಗೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಅವರನ್ನು ಹೊರಹಾಕಿ ಅನ್ನೋದು ರಾಜೇಶ್ವರ್ ಸಿಂಗ್ ಪತ್ರದ ಸಾರಾಂಶ. ಈ 2 ಕೋಟಿ ಜನ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಮಲ್ಲಿ ಅಥವಾ ಬಾಂಗ್ಲಾ
ಬಾಂಗ್ಲಾ ಜೊತೆ ಗಡಿ ಹಂಚಿಕೊಳ್ಳುವ ರಾಜ್ಯಗಳಲ್ಲಿ ಮಾತ್ರ ಇಲ್ಲ, ಇಡೀ ದೇಶದಾದ್ಯಂತ ಇವರು ಹರಡಿಕೊಂಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಕಡೆಗಳಲ್ಲೂ ಇವರಿದ್ದಾರೆ. ಇದು ನಿಜವಾದ ಸಮಸ್ಯೆ. ಇಷ್ಟು ವರ್ಷಗಳಿಂದ ಭಾರತದ ಗಡಿಗಳಲ್ಲಿ ಅಕ್ರಮ ವಲಸೆಗಳನ್ನು ನಿಯಂತ್ರಿಸೋದಕ್ಕೆ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ಇದು ಬೃಹತ್ ಸಮಸ್ಯೆಯಾಗಿ ಬೆಳೆದು ನಿಂತಿದೆ. ಇನ್ನು ಇವರನ್ನು ಹೊರ ಹಾಕೋದು ಹೇಗೆ? ಗೆಳೆಯರೆ, ಅಕ್ರಮ ವಲಸಿಗರನ್ನ ಏಕಾಏಕಿ ಹಿಡ್ಕೊಂಡು ಹೋಗಿ ಗಡಿ ದಾಟಿಸಿ ಬಿಡೋದಕ್ಕೆ ಆಗೋದಿಲ್ಲ. ಅದಕ್ಕೂ ಒಂದಷ್ಟು ಕಾನೂನುಗಳಿವೆ. ಅಕ್ರಮ ವಲಸಿಗರು ಯಾರು ಅನ್ನೋದನ್ನ ಡಿಟೆಕ್ಟ್ ಮಾಡಬೇಕು. ಅವರಿಗಾಗಲೇ ಇಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ರೆ ಅದನ್ನು ಪರಿಶೀಲಿಸಿ ಆ ಡೂಪ್ಲಿಕೇಟ್ ದಾಖಲೆಗಳನ್ನು ಡಿಲೀಟ್ ಮಾಡಬೇಕು. ಅದಕ್ಕೂ ಮೊದಲು ಅವರ ವಿಚಾರಣೆ ನಡೀಬೇಕು. ಅಲ್ಲವರಿಗೆ ಭಾರತದ ಪ್ರಜೆಗಳು ನಾವು ಅನ್ನೋದನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಭಾರತದ ಫಾರಿನರ್ಸ್ ಆಕ್ಟ್ 1946 ಪ್ರಕಾರ ಶಂಕಿತ ವ್ಯಕ್ತಿ ಭಾರತದ ಪ್ರಜೆ ಆಗಿದ್ರೆ ಅದನ್ನು ಸಾಬೀತುಪಡಿಸುವ ಜವಾಬ್ದಾರಿ ಆತನ ಮೇಲೆ ಇರುತ್ತೆ. ಆ ನಂತರ ಅವರನ್ನು ಡಿಟೆನ್ಷನ್ ಸೆಂಟರ್ಗಳಲ್ಲಿಟ್ಟು ಬಾಂಗ್ಲಾದೇಶಕ್ಕೆ ಅಥವಾ ಅವನು ಯಾವ ದೇಶದ ಪ್ರಜೆ ಆಗಿರ್ತಾನೋ ಆ ದೇಶಕ್ಕೆ ಅವನ ದಾಖಲೆಗಳನ್ನು ಕಳುಹಿಸಿ ಅವನ ಪೌರತ್ವವನ್ನು ಅಲ್ಲಿ ಖಚಿತಪಡಿಸ್ಕೊಂಡು ಆ ದೇಶದ ಜೊತೆ ಮಾತುಕತೆ ನಡೆಸಿ ಆ ನಂತರ ಅವನನ್ನು ಹಸ್ತಾಂತರ ಮಾಡಬೇಕು. ಯಾವ ದೇಶದ ಜೊತೆ ನಮಗೆ ಹಸ್ತಾಂತರ ಒಪ್ಪಂದಗಳಿರುತ್ತವೋ ಅಲ್ಲಿದು ಸುಲಭವಾಗಿ ನಡೆದು ಹೋಗುತ್ತೆ. ಆದರೆ ಬಾಂಗ್ಲಾ ಜೊತೆ ಅಂಥ ಒಪ್ಪಂದ ಇಲ್ಲ. ಇನ್ನು ಬಾಂಗ್ಲಾ ಅಕ್ರಮ ವಲಸಿಗರನ್ನ ತನ್ನ ದೇಶದವರು ಅನ್ನೋದನ್ನು ಒಪ್ಪಿಕೊಳ್ಳೋದು ಇಲ್ಲ. ಹೀಗಾಗಿ ಸಾಕಷ್ಟು ಜನ ಅಕ್ರಮ ವಲಸಿಗರ ದಾಖಲೆಗಳು ಪರಿಶೀಲನೆಯ ಹೆಸರಲ್ಲಿ ಇನ್ನೂ ಬಾಂಗ್ಲಾ ಸರ್ಕಾರದ ಮುಂದೆ ಹಾಗೆ ಬಿದ್ದಿವೆ. ನಮ್ಮ ಡಿಟೆನ್ಷನ್ ಸೆಂಟರ್ಗಳು ತುಂಬಿ ತುಳುಕ್ತಾ ಇವೆ. ಅವರನ್ನು ಅಲ್ಲೇ ಇಟ್ಟುಕೊಂಡು ಸಾಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಗ್ಲಿ, ಗಡಿ ದಾಟಿಸಿ ಬಿಡೋಣ, ಪುಷ್ ಬ್ಯಾಕ್ ಮಾಡೋಣ ಅಂದರೆ ಅದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಅವಕಾಶ ಕೊಡೋದಿಲ್ಲ. ರೆಫ್ಯೂಜಿ ಕನ್ವೆನ್ಷನ್ಗೆ ಸಹಿ ಮಾಡಿದರೆ ನೀವು ಹಾಗೆ ಗಡಿ ದಾಟಿ ಬಂದವರನ್ನು ಬಲವಂತವಾಗಿ ತಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪುಣ್ಯಕ್ಕೆ ಭಾರತ ಅದಕ್ಕೆ ಸಹಿ ಮಾಡಿಲ್ಲ. ಆದರೂ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಇದೆ. ಅದು ವಿದೇಶಿ ನಾಗರಿಕರಿಗೆ ಕೂಡ ನಮ್ಮಲ್ಲಿ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡುತ್ತೆ. ಹೀಗಾಗಿ ಬಲವಂತವಾಗಿ ತಳ್ಳೋದಿಕ್ಕೆ ಆಗೋದಿಲ್ಲ. ಇನ್ನು ಹಾಗೆ ಮಾಡೋದಿಕ್ಕೆ ಹೋದ್ರೆ ಅವರು ಅಥವಾ ಅವ್ರ ಪರ ಇರೋರು ನ್ಯಾಯಾಲಯದ ಮೆಟ್ಲೇರ್ತಾರೆ. ನಮ್ಮಲ್ಲಿ ನ್ಯಾಯಾಲಯದ ಮೆಟ್ಲೇರಿದ್ರೆ ಅದಿನ್ನೊಂದಷ್ಟು ವರ್ಷ ತಳ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ಅಕ್ರಮ ವಲಸಿಗರನ್ನು ಹೊರತಳ್ಳುವ ಅವಕಾಶ ಅಸ್ಸಾಂಗಿದೆ. ಅವ್ರಿಗೆ ಇಷ್ಟೊಂದು ಜಂಜಾಟಗಳೆಲ್ಲ ಇಲ್ಲ. ಹೀಗಾಗಿನೇ ಮೊನ್ನೆ ಅಸ್ಸಾಂನ ಮುಖ್ಯಮಂತ್ರಿ ನಾವು ರಾತ್ರಿ ಹೊತ್ತು ಅಕ್ರಮ ವಲಸಿಗರನ್ನ ಗಡಿಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ಗಡಿಯಿಂದ ಆಚೆ ತಳ್ಳಿ ಬಂದು ಬಿಡ್ತೀವಿ ಅಂತ ಹೇಳಿದ್ದು ಬಾಂಗ್ಲಾದೇಶದಲ್ಲಿ ದೊಡ್ಡ ಅಸಮಾಧಾನಕ್ಕೆ ಕಾರಣ ಆಯಿತು. ಹಾಗಾದರೆ ಪಶ್ಚಿಮ ಬಂಗಾಳಕ್ಕೆ, ಮೇಘಾಲಯ, ಮಿಜೋರಾಂ, ತ್ರಿಪುರಾ ಮುಂತಾದ ರಾಜ್ಯಗಳಿಗೆ ಇದು ಯಾಕೆ ಸಾಧ್ಯ ಆಗೋದಿಲ್ಲ? ಗೆಳೆಯರೆ, ಅಸ್ಸಾಂಗೊಂದು ವಿಶೇಷವಾದ ಸಂವಿಧಾನದತ್ತ ಅಧಿಕಾರ ಇದೆ. 1971ರ ಯುದ್ಧದ ಸಂದರ್ಭದಲ್ಲಿ ಮತ್ತು ಅದಕ್ಕೂ ಮೊದಲು ಅಂದರೆ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ನೋಡಿ, ಆ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನದಿಂದ ದೊಡ್ಡ ಪ್ರಮಾಣದಲ್ಲಿ ವಲಸೆಗಳು ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಆಗ್ತಾ ಹೋತು. ಅದರ ಪರಿಣಾಮ ಅಸ್ಸಾಂನ ಸಾಕಷ್ಟು ಜಿಲ್ಲೆಗಳಲ್ಲಿ ಸ್ಥಳೀಯರಿಗಿಂತ ವಲಸಿಗರ ಸಂಖ್ಯೆ ಹೆಚ್ಚಾಯಿತು. ಅದು ಆ ರಾಜ್ಯದ ಸಂಸ್ಕೃತಿ, ಭಾಷೆ, ಆಚರಣೆಗಳು, ಜನಾಂಗಗಳ ಅಸಮತೋಲನಕ್ಕೆ ಕಾರಣವಾಗ್ತಾ ಹೋಯಿತು. ಹೀಗಾಗಿ 1979ರಿಂದ 85ರವರೆಗೆ ಸುಮಾರು 6 ವರ್ಷಗಳ ಕಾಲ ಅಲ್ಲಿ ವಲಸಿಗರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಆ ಪ್ರತಿಭಟನೆಗಳ ನೇತೃತ್ವವನ್ನು ವಹಿಸಿಕೊಳ್ತು. 1983ರಲ್ಲಿ ನಡೆದ ನೆಲ್ಲಿ ಹತ್ಯಾಕಾಂಡದಲ್ಲಿ ಸುಮಾರು 3,000 ಮಂದಿ ಸಾವಿಗೀಡಾದರು. ಇದೆಲ್ಲ ಆದ ನಂತರ ಕೇಂದ್ರ ಸರ್ಕಾರ ಅಸ್ಸಾಂನ ಪ್ರತಿಭಟನಾಕಾರರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತು. ಅದನ್ನು ಅಸ್ಸಾಂ ಅಕಾರ್ಡ್ ಅಂತ ಕರೀತಾರೆ. ಅವತ್ತಿಗೆ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಆಯಿತು. ಅಸ್ಸಾಮಲ್ಲಿ 1971 ಮತ್ತು ಅದಕ್ಕಿಂತ ಮೊದಲು ಬಂದವರನ್ನು ಉಳಿಸಿಕೊಳ್ಳುವ ಮತ್ತು ಆ ನಂತರದ ವಲಸಿಗರನ್ನು ಹೊರದಬ್ಬುವ ಅಧಿಕಾರವನ್ನು ಅಸ್ಸಾಂನ ಸರ್ಕಾರಕ್ಕೆ ಕೊಡಲಾಯಿತು. ಈ ಅಧಿಕಾರ ಕೂಡ ಅಲ್ಲಿ ಇಷ್ಟು ವರ್ಷಗಳ ಕಾಲ ಸಂಪೂರ್ಣವಾಗಿ ಬಳಕೆ ಆಗಲೇ ಇಲ್ಲ. ಆದರೆ ಹಿಮಂತ ಬಿಸ್ವಾ ಸರ್ಮಾ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಅಕ್ರಮ ವಲಸಿಗರನ್ನು ಗುರುತಿಸುವ ಕೆಲಸ ತ್ವರಿತವಾಗಿ ನಡೀತಾ ಹೋಗ್ತಾ ಇದೆ. ಅವರನ್ನು ಗುರುತಿಸಿದ ನಂತರ ಅಲ್ಲಿ ಕೂಡ ಡಿಟೆನ್ಷನ್ ಸೆಂಟರ್ಗಳಲ್ಲಿ ಇಡ್ತಾ ಇದ್ರು. ಅವೀಗ ತುಂಬಿ ತುಳುಕ್ತಾ ಇವೆ. ಹೀಗಾಗಿ ಒಂದಷ್ಟು ಜನರನ್ನ ಸೈಲೆಂಟ್ ಆಗಿ ಗಡಿಯಿಂದ ಆಚೆಗೆ ತಳ್ಳಿಬಿಡುವ ಕೆಲಸನ ಅಸ್ಸಾಂನ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಖುದ್ದು ಹಿಮಂತ ಅವರೇ ತಿಳಿಸಿದ್ದಾರೆ. ಅವರಾದ್ರೂ ಇನ್ನೇನು ಮಾಡ್ತಾರೆ? ಡಿಟೆನ್ಷನ್ ಸೆಂಟರ್ಗಳಲ್ಲಿಟ್ಟು ನಿಮ್ಮ ದೇಶದ ಜನರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಪದೇ ಪದೇ ಬಾಂಗ್ಲಾದೇಶಕ್ಕೆ ಮಾಹಿತಿಯನ್ನು ಕಳುಹಿಸಿದ ನಂತರ ಕೂಡ ಬಾಂಗ್ಲಾ ತನ್ನ ದೇಶದ ಪ್ರಜೆಗಳನ್ನು ಒಪ್ಪಿಕೊಳ್ಳದೆ ಇದ್ರೆ ಅವರನ್ನ ಬಲವಂತವಾಗಿ ಗಡಿಯಿಂದ ಆಚೆ ತಳ್ಳದೆ ಅಸ್ಸಾಂ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಯಾವಾಗ ಬಾಂಗ್ಲಾದ ಗಡಿ ಭದ್ರತಾ ಪಡೆಗಳಿರೋದಿಲ್ವೋ, ಎಲ್ಲಿಂದ ಕಳುಹಿಸೋದು ಸುಲಭ ಆಗುತ್ತೋ ಅಂಥ ಕಡೆಗಳಲ್ಲಿ ಗಡಿ ದಾಟಿಸಿ ಅವರನ್ನ ಬಾಂಗ್ಲಾದ ನೆಲಕ್ಕೆ ಬಿಟ್ಟು ಬಿಡೋ ಕೆಲಸ ನಡೆಯುತ್ತೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು
ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಮೇ 15, 16 ಮತ್ತು 17ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಮೊನ್ನೆ ಹೇಮಂತ ಮಾಧ್ಯಮ ಸಂದರ್ಶನವೊಂದರಲ್ಲಿ ಇದನ್ನು ಬಹಿರಂಗಪಡಿಸಿದ್ದಾರೆ. ಆದರೆ ಹೀಗೆ ಮಾಡೋದಕ್ಕೆ ಎಲ್ಲ ಕಡೆಗಳಲ್ಲೂ ಎಲ್ಲ ಬಾರಿಯೂ ಆಗೋದಿಲ್ಲ. ಹೀಗೆ ಮಾಡ್ತಾರೆ ಅಂತಲೇ ಬಾಂಗ್ಲಾದೇಶದ ಗೃಹ ಸಚಿವ ತನ್ನ ಗಡಿ ಭದ್ರತಾ ಪಡೆಗಳಿಗೆ ಭಾರತದ ಗಡಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳಿದಾನಂತೆ. ಸೊ ಹೀಗೆ ದಬ್ಬೋದು ಕೂಡ ಕಷ್ಟ ಆಗತ್ತೆ. ಗೆಳೆಯರೆ, ಮೊದಲನೇದ್ದು ನಮ್ಮಲ್ಲಿನ 2 ಕೋಟಿ ಜನ ಎಲ್ಲೆಲ್ಲಿದ್ದಾರೆ ಅಂತ ಹುಡುಕಬೇಕು. ಅವರ ಗುರುತು ವಿಳಾಸಗಳನ್ನು ಖಚಿತಪಡಿಸ್ಕೊಳ್ಳೋದೇ ದೊಡ್ಡ ಸವಾಲು. ಯಾಕೆಂದರೆ ಪ್ರತಿಯೊಬ್ಬ ಬಾಂಗ್ಲಾ ಅಕ್ರಮ ವಲಸಿಗ ಕೂಡ ಭಾರತದ ಸುಳ್ಳು ವಿಳಾಸ ಕೊಟ್ಟು ನಕಲಿ ದಾಖಲೆಗಳನ್ನು ಮಾಡಿಕೊಂಡು ಬೇರೆ ಯಾವುದೋ ರಾಜ್ಯವನ್ನು ಸೇರಿಕೊಂಡು ಬಿಟ್ಟಿರ್ತಾನೆ. ಅವನನ್ನು ಪತ್ತೆ ಮಾಡಬೇಕು. ಆನಂತರ ಅವನ ಬಳಿ ಇರೋ ದಾಖಲೆ ಪರಿಶೀಲನೆ ಮಾಡಿ ಯಾವ ರಾಜ್ಯದ ವಿಳಾಸ ಇದೆ ಅಲ್ಲಿನ ಪೊಲೀಸರ ಸಹಾಯ ಪಡೆದು ವಿಳಾಸ ನಿಜಾನ ಸುಳ್ಳ ಅನ್ನೋದನ್ನು ಖಚಿತಪಡಿಸ್ಕೋಬೇಕು. ನಮ್ಮ ಪೊಲೀಸರು ಕಾಸು ಬರೋ ಕೆಲಸ ಆದರೆ ಬೇಗ ಮಾಡ್ತಾರೆ. ಈ ಅಕ್ರಮ ವಲಸಿಗರ ವಿಳಾಸ ಚೆಕ್ ಮಾಡೋದಕ್ಕೆ ಹೋದರೆ ಅಲ್ಲಿ ಕಾಸು ಹುಟ್ಟೋದಿಲ್ಲ, ಅದು ಪುಗ್ಸೆಟ್ಟೆ ಕೆಲಸ. ಹೀಗಾಗಿ ಅವರಿಗೂ ಆ ಬಗ್ಗೆ ವಿಪರೀತ ನಿರ್ಲಕ್ಷ್ಯ. ಅವರು ಆ ಫೈಲ್ಗಳನ್ನು ಸೀಟಿನ ಕೆಳಗೆ ಹಾಕೊಂಡು ಕೂತ್ಕೋತಾರೆ. ಇನ್ನು ಅವರು ಪರಿಶೀಲನೆ ಮಾಡಿ ಕಳುಹಿಸಿದ್ರು ಅಂತ ಇಟ್ಕೊಳ್ಳಿ. ಆ ನಂತರ ಅದನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಿ ಇವರ ಪೌರತ್ವವನ್ನು ಖಚಿತಪಡಿಸಿ ವಾಪಸ್ ಕರೆಸ್ಕೊಳ್ಳಿ ಅಂತ ಬಾಂಗ್ಲಾಗೆ ಹೇಳಬೇಕು. ಅದನ್ನು ಅವರು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾದರೆ ಭಾರತ ಏನು ಮಾಡಬೇಕು? ಇಲ್ಲಿ ಅಮೆರಿಕ ಮಾಡಿದ ಹಾಗೆ ಭಾರತ ಕೂಡ ಮಾಡಬೇಕಾಗತ್ತೆ. ಅಕ್ರಮ ವಲಸಿಗರನ್ನು ಹುಡುಕಬೇಕು, ಅರೆಸ್ಟ್ ಮಾಡಬೇಕು. ಅವರ ಅಕ್ರಮ ವಲಸಿಗರು ಅನ್ನೋದನ್ನು ಅವ್ರ ಬಾಯಲ್ಲೇ ಹೇಳಿಸ್ಬೇಕು, ಒಪ್ಪಿಸಬೇಕು. ಆ ನಂತರ ಅವರನ್ನು ವಿಮಾನಗಳಿಗೋ ಹಡಗುಗಳಿಗೋ ತುಂಬಿ ಅವರ ದೇಶಕ್ಕೆ ಕಳುಹಿಸಿಕೊಡಬೇಕು ಅಥವಾ ಗಡಿ ದಾಟಿಸಿ ಬರಬೇಕು. ಆದರೆ ನಿಮಗೆ ಗೊತ್ತಿರಲಿ, ಕಳೆದ 1.5 ವರ್ಷದಿಂದ ಅಮೆರಿಕ ಕೂಡ ಹೀಗೆ ಡಿಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರೋದು 5.5 ಲಕ್ಷ ಮಂದಿಯನ್ನು ಮಾತ್ರ. ಅಲ್ಲಿ ಕೂಡ 16 ಮಿಲಿಯನ್ ಅಂದರೆ 1.6 ಕೋಟಿ ಅಕ್ರಮ ವಲಸಿಗರಿದ್ದಾರೆ. ಅದರಲ್ಲಿ ಸುಮಾರು 5.5 ಲಕ್ಷ ಮಂದಿಯನ್ನು ಅವರು ಹೊರ ಹಾಕಿರೋದಾಗಿ ಹೇಳ್ತಾ ಇದ್ದಾರೆ. 5.5 ಲಕ್ಷ ಅನ್ನೋದು ಸಣ್ಣ ಸಂಖ್ಯೆ ಅಲ್ಲ. ಆದರೆ ಆ 1,60,00,000ಕ್ಕೆ ಹೋಲಿಕೆ ಮಾಡಿದರೆ 5.5 ಲಕ್ಷ ಅನ್ನೋದು ಹೆಚ್ಚು ಕೂಡ ಅಲ್ಲ. ಇನ್ನು ಅಮೆರಿಕ ಅಷ್ಟಾದರೂ ಮಾಡಿದೆ, ನಮ್ಮಲ್ಲಿ ಇದುವರೆಗೆ ಅದು ಕೂಡ ಸಾಧ್ಯ ಆಗಿಲ್ಲ. ಹಾಗಂತ ಆಗೋದೇ ಇಲ್ವಾ? ಭಾರತ ಮನಸ್ಸು ಮಾಡಿದರೆ ಇದು ಕಷ್ಟ ಏನಲ್ಲ. ಬಾಂಗ್ಲಾದೇಶದ ಜೊತೆ ನಮಗೆ ನೀರು ಹಂಚಿಕೆ ಒಪ್ಪಂದ ಇದೆ. 2 ದೇಶಗಳ ನಡುವಿನ ಗಂಗಾ ನೀರು ಹಂಚಿಕೆ ಒಪ್ಪಂದ ಈ ವರ್ಷ ಡಿಸೆಂಬರ್ಗೆ ಮುಕ್ತಾಯ ಆಗುತ್ತೆ. ಅದನ್ನು ನವೀಕರಿಸಿಕೊಳ್ಬೇಕು. ಬಾಂಗ್ಲಾ ದೊಡ್ಡ ಮಟ್ಟದ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದವನ್ನು ವಿಳಂಬ ಮಾಡಿದ್ರು, ಆ ಒಪ್ಪಂದವನ್ನು ಮಾಡಿಕೊಳ್ಳದೇ ಇದ್ದರು ಅಥವಾ ಅದನ್ನು ಈಗಿರೋ ಹಾಗೆ 50-50 ಆಗಿ ಮುಂದುವರೆಸದೇ ಇದ್ದರೂ ಕೂಡ ಬಾಂಗ್ಲಾಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗತ್ವೆ. ಅದನ್ನು ಮುಂದಿಟ್ಕೊಂಡೆ ನಿಮ್ಮ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸ್ಕೊಂಡು ಬಿಡಿ, ನೀವು ನೀರಿನ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಭಾರತ ಒತ್ತಡ ಹೇರಬಹುದು. ಹಾಗೆ ಅವರಿಗೆ ಕೊಡ್ತಾ ಇರೋ ಬೇರೆ ವ್ಯಾಪಾರಿ ನೆರವನ್ನು ನಿಲ್ಲಿಸೋ ಒತ್ತಡದ ಮೂಲಕ ಕೂಡ ಅವರ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಬಾಂಗ್ಲಾ ಸರ್ಕಾರವನ್ನು ಒಪ್ಪಿಸಬಹುದು. ಒಟ್ಟಾರೆ ರಾಜತಾಂತ್ರಿಕ ಒತ್ತಡಗಳ ಮೂಲಕ ಬಾಂಗ್ಲಾನ ಭಾರತ ಮಣಿಸಬೇಕಿದೆ. ಅದನ್ನು ಭಾರತ ಇಷ್ಟು ವರ್ಷ ಮಾಡಿರಲಿಲ್ಲ, ಇನ್ನು ಮುಂದಾದರೂ ಮಾಡುತ್ತಾ ಗೊತ್ತಿಲ್ಲ. ಇದರ ಜೊತೆ ಗಡಿಗಳನ್ನು ಭದ್ರಪಡಿಸುವ ಕೆಲಸ ಕೂಡ ಬೇಗ ಆಗಬೇಕಿದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಈಗಿರೋದಕ್ಕಿಂತಲೂ ಇನ್ನೂ ಹೆಚ್ಚು ಚಿಂತಾಜನಕ ಆಗುತ್ತೆ. ನೀರು ಮತ್ತು ಆರ್ಥಿಕ ಸಮಸ್ಯೆಗಳು ಅವರನ್ನು ಮತ್ತಷ್ಟು ಹೆಚ್ಚು ವಲಸೆಗಳಿಗೆ ಪ್ರೇರೇಪಿಸೋದಕ್ಕೆ ಶುರು ಮಾಡುತ್ತವೆ. ಹೀಗಾಗಿ ಗಡಿಗಳನ್ನು ಭದ್ರಪಡಿಸಿ ಅಕ್ರಮ ವಲಸೆಗಳಿಗೆ ಅವಕಾಶ ಇಲ್ಲದ ಹಾಗೆ ಮೊದಲು ಭಾರತ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ತುಂಬಾ ಕಾಣ್ತಾ ಇದೆ. ಅದರ ಜೊತೆಗೆ ಅಕ್ರಮ ವಲಸಿಗರನ್ನು ಹೊರಹಾಕೋ ಕೆಲಸ ಕೂಡ ಆಗಬೇಕು. ಅದನ್ನು ಭಾರತ ಹೇಗೆ ಮಾಡುತ್ತೆ ಮತ್ತು ಎಷ್ಟು ವೇಗವಾಗಿ ಮಾಡುತ್ತೆ ಅನ್ನೋದು ಈಗ ನಮ್ಮ ಕಣ್ಣು ಮುಂದಿರೋ ದೊಡ್ಡ ಪ್ರಶ್ನೆ. ಇದು ಗೆಳೆಯರೆ, ಭಾರತ ಬಾಂಗ್ಲಾದೇಶಕ್ಕೆ ನಿಮ್ಮ ಅಕ್ರಮ ವಲಸಿಗರನ್ನ ವಾಪಸ್ ಕರೆಸ್ಕೊಂಡು ಬಿಡಿ ಅಂತ ಹೇಳಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.